ಡಬ್ಲ್ಯುಎಚ್ಒನ ವಯಸ್ಸಿಗೆ ತಕ್ಕ ಉದ್ದದ ಪರ್ಸೆಂಟೈಲ್ ಬೆಳವಣಿಗೆಯ ಚಾರ್ಟ್ಗಳ ಕುರಿತು ಸ್ಪೋಕನ್ ಟ್ಯುಟೋರಿಯಲ್ಗೆ ಸುಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಇದರ ಬಗ್ಗೆ ಕಲಿಯುತ್ತೇವೆ. 2 ಪ್ರಕಾರದ ಪರ್ಸೆಂಟೈಲ್ ಬೆಳವಣಿಗೆಯ ಚಾರ್ಟ್ಗಳು, ಬೆಳವಣಿಗೆಯ ಸೂಚಕಗಳು, ಬೆಳವಣಿಗೆಯ ಸೂಚಕಗಳಿಗೆ ಪ್ಲಾಟ್ ಪಾಯಿಂಟ್ಗಳು. ಪರ್ಸೆಂಟೈಲ್ ಬೆಳವಣಿಗೆಯ ಚಾರ್ಟ್ಗಳು ಯಾವುವು ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸೋಣ. ಅವುಗಳು ಮಗುವಿನ ಬೆಳವಣಿಗೆಯನ್ನು ತಿಳಿಯಲು ನಿಮಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಚಾರ್ಟ್ಗಳಾಗಿವೆ. ಅವುಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ MGRS ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. MGRS ಅಂದರೆ ಮಲ್ಟಿ ಸೆಂಟರ್ ಗ್ರೌತ್ ರೆಫರೆನ್ಸ್ ಸ್ಟಡಿ. 6 ವಿವಿಧ ದೇಶಗಳ ಆಯ್ದ 8500 ಮಕ್ಕಳನ್ನು ಅಳೆಯಲಾಯಿತು. ಆ ದೇಶಗಳೆಂದರೆ ಭಾರತ, ಬ್ರೆಜಿಲ್, ಘಾನಾ, ನಾರ್ವೆ, ಒಮನ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ. ಈ ಮಕ್ಕಳು ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದವರು. ಅವುಗಳಲ್ಲಿ 3 ವಿಷಯಗಳನ್ನು ಸ್ಥಿರವಾಗಿ ಇರಿಸಲಾಗಿದೆ. ಆಯ್ಕೆಯಾದ ಎಲ್ಲ ಮಕ್ಕಳು ಎದೆಹಾಲು ಉಂಡವರಾಗಿದ್ದರು. ಅವರೆಲ್ಲರೂ ಲಸಿಕೆ ಪಡೆದಿದ್ದರು. ಅವರೆಲ್ಲರೂ ಸ್ವಚ್ಛ ಪರಿಸರದಲ್ಲಿದ್ದರು. ವಿವಿಧ ದೇಶಗಳ ಮಕ್ಕಳು ಕೂಡ ಇದೇ ರೀತಿ ಬೆಳೆದವರು ಎಂದು ತೋರಿಸಿದೆ. ಇದರರ್ಥ ಪರಿಸರವು ಅವರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಸರಿಯಾದ ಬೆಳವಣಿಗೆಗೆ ಉತ್ತಮ ಪೋಷಣೆ, ಆರೋಗ್ಯ ಮತ್ತು ನೈರ್ಮಲ್ಯದ ಅಗತ್ಯವಿದೆ. ಪ್ರತಿ ವಯಸ್ಸು ಮತ್ತು ಲಿಂಗಕ್ಕೆ ಸರಾಸರಿ ತೂಕ ಮತ್ತು ಉದ್ದವನ್ನು ಇರಿಸಲಾಗಿದೆ. ಬೆಳವಣಿಗೆಯ ಚಾರ್ಟ್ಗಳು ಮಗುವಿನ ಉದ್ದ ಮತ್ತು ತೂಕವನ್ನು ಇತರ ಮಕ್ಕಳೊಂದಿಗೆ ಹೋಲಿಸುತ್ತವೆ. ಈ ಮಕ್ಕಳು ಆ ಮಗುವಿನ ವಯಸ್ಸು ಅಥವಾ ಲಿಂಗದವರೇ ಆಗಿದ್ದಾರೆ. ಈ ಚಾರ್ಟ್ಗಳು ಮಗುವಿನ ಬೆಳವಣಿಗೆಯ ಸಮಸ್ಯೆ ಇದೆ ಎಂದು ಮುನ್ನೆಚ್ಚರಿಕೆಯನ್ನು ನೀಡುತ್ತವೆ. ಈ ಟ್ಯುಟೋರಿಯಲ್ನಲ್ಲಿ ನಾವು 2 ವಿಧದ ಪರ್ಸೆಂಟೈಲ್ ಬೆಳವಣಿಗೆಯ ಚಾರ್ಟ್ಗಳ ಕುರಿತು ಚರ್ಚಿಸುತ್ತೇವೆ. ಪ್ರತಿಯೊಂದು ಬೆಳವಣಿಗೆಯ ಚಾರ್ಟ್ ಅನ್ನು ನಿರ್ದಿಷ್ಟ ಬೆಳವಣಿಗೆಯ ಸೂಚಕವನ್ನು ಅಳೆಯಲು ಬಳಸಲಾಗುತ್ತದೆ. ಬೆಳವಣಿಗೆಯನ್ನು ನಿರ್ಣಯಿಸಲು ಬೆಳವಣಿಗೆಯ ಸೂಚಕಗಳನ್ನು ಬಳಸಲಾಗುತ್ತದೆ. ಅವು ಮಗುವಿನ ವಯಸ್ಸು ಮತ್ತು ಅಳತೆಗಳನ್ನು ಒಟ್ಟಿಗೆ ಪರಿಗಣಿಸುತ್ತವೆ. ಮೊದಲ ಬೆಳವಣಿಗೆಯ ಸೂಚಕವು ವಯಸ್ಸಿಗೆ ತಕ್ಕ ಉದ್ದವಾಗಿದೆ. ಎರಡನೆಯದು ವಯಸ್ಸಿಗೆ ತಕ್ಕಂತೆ ತೂಕ. ಈ ಸೂಚಕಗಳಲ್ಲಿ ವಾರಗಳ, ತಿಂಗಳುಗಳ ಅಥವಾ ವರ್ಷಗಳ ಬೆಳವಣಿಗೆಯ ಚಾರ್ಟ್ಗಳನ್ನು ಯೋಜಿಸಲಾಗಿದೆ. ಯಾವುದೇ ಬೆಳವಣಿಗೆಯ ಸಮಸ್ಯೆಗಳನ್ನು ಗುರುತಿಸಲು ಇದು ನಮಗೆ ಸಹಾಯ ಮಾಡುತ್ತದೆ. ಮಗುವಿನ ಲಿಂಗಕ್ಕೆ ಅನುಗುಣವಾಗಿ ಬೆಳವಣಿಗೆಯ ಚಾರ್ಟ್ಗಳನ್ನು ಬಳಸುವುದು ಮುಖ್ಯವಾಗಿದೆ. ಈ ಟ್ಯುಟೋರಿಯಲ್ನಲ್ಲಿ ಬಳಸಲಾದ ಬೆಳವಣಿಗೆಯ ಚಾರ್ಟ್ಗಳು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪಡೆದವುಗಳು. ಅವು 0 ರಿಂದ 2 ವರ್ಷ ವಯಸ್ಸಿನ ಮಕ್ಕಳಿಗಾಗಿವೆ. ಈ ಬೆಳವಣಿಗೆಯ ಚಾರ್ಟ್ಗಳು ಅವರ www.who.int ವೆಬ್ಸೈಟ್ನಲ್ಲಿ ಲಭ್ಯವಿದೆ. ದಯವಿಟ್ಟು ಮಗುವಿನ ಲಿಂಗಕ್ಕೆ ಅನುಗುಣವಾಗಿ ಸೂಕ್ತವಾದ ಚಾರ್ಟ್ಗಳನ್ನು ಆಯ್ಕೆ ಮಾಡಿ, ಅವುಗಳನ್ನು ಡೌನ್ಲೋಡ್ ಮಾಡಿ ಮತ್ತು ಮುದ್ರಿಸಿಕೊಳ್ಳಿ. ಮುಂದೆ ಮೊದಲ ವಿಧದ ಪರ್ಸೆಂಟೈಲ್ ಬೆಳವಣಿಗೆಯ ಚಾರ್ಟ್ನ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ. ಇದು ವಯಸ್ಸಿಗೆ ಅನುಗುಣವಾಗಿ ಉದ್ದದ ಬೆಳವಣಿಗೆಯ ಚಾರ್ಟ್ ಆಗಿದೆ. ವಯಸ್ಸಿಗೆ ಅನುಗುಣವಾದ ಉದ್ದದ ಬೆಳವಣಿಗೆಯ ಸೂಚಕಗಳನ್ನು ಯೋಜಿಸಲು ಇದನ್ನು ಬಳಸಲಾಗುತ್ತದೆ. ಈ ಸೂಚಕವು ಬೆಳವಣಿಗೆಯಲ್ಲಿ ಕುಂಠಿತಗೊಂಡ ಅಥವಾ ಗಿಡ್ಡ ಮಕ್ಕಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಅಂತಹ ಮಕ್ಕಳು ದೀರ್ಘಕಾಲದ ಅಪೌಷ್ಟಿಕತೆ ಅಥವಾ ಮತ್ತೆ ಕಾಡುವ ಅನಾರೋಗ್ಯವನ್ನು ಹೊಂದಬಹುದು. ವಯಸ್ಸಿಗೆ ಮೀರಿ ಎತ್ತರವಿರುವ ಮಕ್ಕಳನ್ನು ಗುರುತಿಸಬಹುದು. ಈ ಚಾರ್ಟ್ಗಳಲ್ಲಿ ಅಡ್ಡವಾದ ಸಮತಲ ರೇಖೆಯು X ಅಕ್ಷವಾಗಿದೆ. ಇದು ವಯಸ್ಸನ್ನು ತೋರಿಸುತ್ತದೆ. ಜನನದಿಂದ 2 ವಯಸ್ಸಿನವರೆಗೆ ವಾರಗಳು ಮತ್ತು ತಿಂಗಳುಗಳಲ್ಲಿ ನಿಖರವಾದ ವಯಸ್ಸನ್ನು ಯೋಜಿಸಲಾಗಿದೆ. ಎಡಭಾಗದಲ್ಲಿರುವ ಲಂಬವಾದ ರೇಖೆಯು Y ಅಕ್ಷವಾಗಿದೆ.
ಇದು ಸೆಂಟಿಮೀಟರ್ಗಳಲ್ಲಿ ಉದ್ದವನ್ನು ತೋರಿಸುತ್ತದೆ. ತೆಳುವಾದ ಬೂದು ಬಣ್ಣದ ಅಡ್ಡರೇಖೆಗಳು 1 ಸೆಂಟಿಮೀಟರ್ ಉದ್ದದ ಹೆಚ್ಚಳವನ್ನು ಪ್ರತಿನಿಧಿಸುತ್ತವೆ. ಈ ಚಾರ್ಟ್ಗಳಲ್ಲಿ ವಯಸ್ಸಿಗೆ ಅನುಗುಣವಾದ ಉದ್ದವನ್ನು ಯೋಜಿಸಲು ಹಂತಗಳನ್ನು ನೋಡೋಣ. ಮೊದಲಿಗೆ X ಅಕ್ಷದ ಮೇಲೆ ಒಂದು ಬಿಂದುವಿನಿಂದ ನಿಖರವಾದ ವಯಸ್ಸು ಮತ್ತು ತಿಂಗಳುಗಳು ಮತ್ತು ವರ್ಷಗಳನ್ನು ಗುರುತಿಸಿ, ನಂತರ Y ಅಕ್ಷದ ಮೇಲೆ ಉದ್ದವನ್ನು ಬಿಂದುವಿನಿಂದ ಗುರುತಿಸಿ. ವಯಸ್ಸಿಗೆ ಗುರುತಿಸಲಾದ ಬಿಂದುವಿನವರೆಗೆ ಸಂಪರ್ಕಿಸಲ್ಪಟ್ಟ ಅಡ್ಡರೇಖೆಯ ಮೇಲೆ ಅದನ್ನು ವಿಸ್ತರಿಸಿ. ಸಂಪರ್ಕಿಸಲ್ಪಟ್ಟ ಲಂಬರೇಖೆಯ ಮೇಲೆ ವಯಸ್ಸಿಗಾಗಿ ಗುರುತಿಸಲಾದ ಬಿಂದುವನ್ನು ವಿಸ್ತರಿಸಿ. ಎರಡು ವಿಸ್ತೃತ ರೇಖೆಗಳು ಛೇದಿಸುವ ಬಿಂದುವನ್ನು ಯೋಜಿತ ಬಿಂದು ಎಂದು ಕರೆಯಲಾಗುತ್ತದೆ. ಪ್ರತಿ ಮಗುವಿಗೆ ಸಾಪ್ತಾಹಿಕ ಅಥವಾ ಮಾಸಿಕ ಮಾಪನಗಳ ಮೇಲೆ ಬಿಂದುಗಳನ್ನು ಬರೆಯಲಾಗುತ್ತದೆ. ಒಂದು ಯೋಜಿತ ಬಿಂದುವು ಸಂವೇದನಾಶೀಲವಾಗಿದೆಯೇ ಎಂದು ಪರಿಶೀಲಿಸಿ. ಅಗತ್ಯವಿದ್ದರೆ ಮಗುವನ್ನು ಮರು ಅಳತೆ ಮಾಡಿ. ಉದಾಹರಣೆಗೆ, ಮಗುವಿನ ಉದ್ದವು ಹಿಂದಿನ ಭೇಟಿಗಿಂತ ಕಡಿಮೆ ಆಗಬಾರದು. ಹಾಗಿದ್ದಲ್ಲಿ ಅಳತೆಗಳಲ್ಲಿ ಒಂದು ತಪ್ಪಾಗಿದೆ ಎಂದರ್ಥ. ಈ ಚಾರ್ಟ್ನಲ್ಲಿ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಒಂದು ಉದಾಹರಣೆಯನ್ನು ಬಳಸೋಣ. ಈ ಗ್ರಾಫ್ ಕೆಲವು ತಿಂಗಳುಗಳಲ್ಲಿ 3 ಬಾರಿ ಅನಿತಾ ಅವರ ವಯಸ್ಸಿನ ಉದ್ದವನ್ನು ತೋರಿಸುತ್ತದೆ. ಈ ಹಂತದಲ್ಲಿ ಅನಿತಾ 3 ತಿಂಗಳ ವಯಸ್ಸು ಮತ್ತು 64 ಸೆಂಟಿಮೀಟರ್ ಉದ್ದವಿತ್ತು. ಈಗ ಇಲ್ಲಿ ಈ ಹಂತಗಳಲ್ಲಿ ಅನಿತಾ 6 ತಿಂಗಳ ವಯಸ್ಸಿನಲ್ಲಿ 70 ಸೆಂಟಿಮೀಟರ್, ಅಂತಿಮವಾಗಿ ಇಲ್ಲಿ ಈ ಹಂತಗಳಲ್ಲಿ ಅವಳು 1 ವರ್ಷದ ವಯಸ್ಸಿನಲ್ಲಿ 78 ಸೆಂಟಿಮೀಟರ್, ಈಗ ಬೆಳವಣಿಗೆಯ ಚಾರ್ಟ್ಗಳಲ್ಲಿ 5 ಬಾಗಿದ ಬಣ್ಣದ ರೇಖೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಈ 5 ಬಾಗಿದ ಗೆರೆಗಳು ಆಯ್ದ ಪರ್ಸೆಂಟೈಲ್ಗಳನ್ನು ತೋರಿಸುತ್ತವೆ. ಅವು 3ನೇ, 15ನೇ, 50ನೇ, 85ನೇ ಮತ್ತು 97ನೇ ಪರ್ಸೆಂಟೈಲ್ಗಳು. 3ನೇ ಮತ್ತು 97ನೇ ಪರ್ಸೆಂಟೈಲ್ ಅನ್ನು ಕೆಂಪು ಬಣ್ಣದ ಗೆರೆಗಳಿಂದ ತೋರಿಸಲಾಗಿದೆ. 15ನೇ ಮತ್ತು 85ನೇ ಪರ್ಸೆಂಟೈಲ್ ಅನ್ನು ಕಿತ್ತಳೆ ಬಣ್ಣದ ಗೆರೆಗಳಿಂದ ತೋರಿಸಲಾಗಿದೆ. 50ನೇ ಪರ್ಸೆಂಟೈಲ್ ಅನ್ನು ಹಸಿರು ಬಣ್ಣದ ರೇಖೆಯಿಂದ ತೋರಿಸಲಾಗಿದೆ. ಈ ಪರ್ಸೆಂಟೈಲ್ಗಳು ಮಗುವಿನ ಅಳತೆಯ ಶ್ರೇಣಿಯನ್ನು ಸೂಚಿಸುತ್ತವೆ. ಪ್ರತಿಯೊಂದು ಪರ್ಸೆಂಟೈಲ್ ಸಾಲನ್ನು ನಿರ್ದಿಷ್ಟ ಉದಾಹರಣೆಗಳೊಂದಿಗೆ ಅರ್ಥಮಾಡಿಕೊಳ್ಳೋಣ. ಈ ಗ್ರಾಫ್ನಲ್ಲಿ ಮಾಧವ್ ಅವರ ಉದ್ದವನ್ನು 3ನೇ ಪರ್ಸೆಂಟೈಲ್ ಸಾಲಿನಲ್ಲಿ ರೂಪಿಸಲಾಗಿದೆ. ಅಂದರೆ ಅವನ ವಯಸ್ಸಿನ 97% ಮಕ್ಕಳು ಅವನಿಗಿಂತ ಎತ್ತರವಾಗಿದ್ದಾರೆ. ಅವನ ವಯಸ್ಸಿನ ಕೇವಲ 3% ಮಕ್ಕಳು ಅವನಿಗಿಂತ ಚಿಕ್ಕವರಾಗಿದ್ದಾರೆ. ಈ ಗ್ರಾಫ್ನಲ್ಲಿ ಅನು ಅವರ ಉದ್ದವನ್ನು 15ನೇ ಪರ್ಸೆಂಟೈಲ್ ಸಾಲಿನಲ್ಲಿ ರೂಪಿಸಲಾಗಿದೆ. ಅಂದರೆ ಆಕೆಯ ವಯಸ್ಸಿನ 85% ಮಕ್ಕಳು ಅವಳಿಗಿಂತ ಎತ್ತರವಾಗಿದ್ದಾರೆ. ಆಕೆಯ ವಯಸ್ಸಿನ 15% ಮಕ್ಕಳು ಮಾತ್ರ ಅವಳಿಗಿಂತ ಚಿಕ್ಕವರಾಗಿದ್ದಾರೆ. ಈ ಗ್ರಾಫ್ನಲ್ಲಿ ಪ್ರಿಯಾಳ ಉದ್ದವನ್ನು 50ನೇ ಪರ್ಸೆಂಟೈಲ್ ಸಾಲಿನಲ್ಲಿ ರೂಪಿಸಲಾಗಿದೆ. 50% ಮಕ್ಕಳ ಉದ್ದವು ಈ ಪರ್ಸೆಂಟೈಲ್ ಸಾಲಿನಲ್ಲಿದೆ. ಆದ್ದರಿಂದ ಪ್ರಿಯಾಳ ಉದ್ದವು ಅವಳ ವಯಸ್ಸಿನ ಮಕ್ಕಳಲ್ಲಿ ಸರಾಸರಿ ಉದ್ದವಾಗಿದೆ. ಈ ಗ್ರಾಫ್ನಲ್ಲಿ ರೋಹನ್ನ ಉದ್ದವನ್ನು 85ನೇ ಪರ್ಸೆಂಟೈಲ್ ಸಾಲಿನಲ್ಲಿ ರೂಪಿಸಲಾಗಿದೆ. ಅಂದರೆ ಅವನ ವಯಸ್ಸಿನ 15% ಮಕ್ಕಳು ಅವನಿಗಿಂತ ಎತ್ತರವಾಗಿದ್ದಾರೆ. ಅವನ ವಯಸ್ಸಿನ 85% ಮಕ್ಕಳು ಅವನಿಗಿಂತ ಚಿಕ್ಕವರಾಗಿದ್ದಾರೆ. ಈ ಗ್ರಾಫ್ನಲ್ಲಿ ಫಾತಿಮಾಳ ಉದ್ದವನ್ನು 97ನೇ ಪರ್ಸೆಂಟೈಲ್ನಲ್ಲಿ ರೂಪಿಸಲಾಗಿದೆ. ಅಂದರೆ ಆಕೆಯ ವಯಸ್ಸಿನ 3% ಮಕ್ಕಳು ಅವಳಿಗಿಂತ ಎತ್ತರವಾಗಿದ್ದಾರೆ.
ಅವಳ ವಯಸ್ಸಿನ 97% ಮಕ್ಕಳು ಅವಳಿಗಿಂತ ಚಿಕ್ಕವರಾಗಿದ್ದಾರೆ. ಮುಂದೆ ಹುಟ್ಟಿನಿಂದ 2 ವರ್ಷ ವಯಸ್ಸಿನ ಮಗುವಿನ ಸರಾಸರಿ ಉದ್ದವನ್ನು ಚರ್ಚಿಸೋಣ. ಈ ಉದ್ದ ವಯಸ್ಸಿನ ಬೆಳವಣಿಗೆ ಚಾರ್ಟ್ನಲ್ಲಿ 50ನೇ ಪರ್ಸೆಂಟೈಲ್ ಸಾಲಿನಲ್ಲಿದೆ. ಹೆಣ್ಣು ಮಗುವಿನ ಜನನದ ಸರಾಸರಿ ಉದ್ದ 49 ಸೆಂಟಿಮೀಟರ್. 1 ತಿಂಗಳಲ್ಲಿ ಹೆಣ್ಣು ಮಗುವಿನ ಸರಾಸರಿ ಉದ್ದವು 54 ಸೆಂಟಿಮೀಟರ್. 3 ತಿಂಗಳಲ್ಲಿ ಇದು 60 ಸೆಂಟಿಮೀಟರ್. 6 ತಿಂಗಳಲ್ಲಿ ಇದು 66 ಸೆಂಟಿಮೀಟರ್. 1 ವರ್ಷದಲ್ಲಿ ಇದು 74 ಸೆಂಟಿಮೀಟರ್. 2 ವರ್ಷಗಳಲ್ಲಿ ಹೆಣ್ಣು ಮಕ್ಕಳ ಸರಾಸರಿ ಉದ್ದ 86.5 ಸೆಂಟಿಮೀಟರ್. ಗಂಡು ಮಕ್ಕಳ ಸರಾಸರಿ ಜನನದ ಉದ್ದವು 50 ಸೆಂಟಿಮೀಟರ್. 1 ತಿಂಗಳಲ್ಲಿ ಗಂಡು ಮಕ್ಕಳ ಸರಾಸರಿ ಉದ್ದವು 55 ಸೆಂಟಿಮೀಟರ್. 3 ತಿಂಗಳುಗಳಲ್ಲಿ ಇದು 61.5 ಸೆಂಟಿಮೀಟರ್. 6 ತಿಂಗಳಲ್ಲಿ ಇದು 67.5 ಸೆಂಟಿಮೀಟರ್. 1 ವರ್ಷದಲ್ಲಿ ಇದು 76 ಸೆಂಟಿಮೀಟರ್. 2 ವರ್ಷಗಳಲ್ಲಿ ಗಂಡು ಮಕ್ಕಳ ಸರಾಸರಿ ಉದ್ದ 88 ಸೆಂಟಿಮೀಟರ್. 2ನೇ ಪರ್ಸೆಂಟೈಲ್ ಬೆಳವಣಿಗೆಯ ಚಾರ್ಟ್ ಅನ್ನು ವಯಸ್ಸಿಗೆ ತೂಕದ ಬೆಳವಣಿಗೆಯ ಚಾರ್ಟ್ ಎಂದು ಕರೆಯಲಾಗುತ್ತದೆ. ಇದೇ ಸರಣಿಯ ಮತ್ತೊಂದು ಟ್ಯುಟೋರಿಯಲ್ನಲ್ಲಿ ಇದನ್ನು ಚರ್ಚಿಸಲಾಗಿದೆ. ಅದೇ ಟ್ಯುಟೋರಿಯಲ್ನಲ್ಲಿ ಬೆಳವಣಿಗೆಯ ಸಮಸ್ಯೆಗಳನ್ನು ಸಹ ಚರ್ಚಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ. ಪಾಠದ ಕೊನೆಗೆ ಬಂದಿದ್ದೇವೆ. ಅನುವಾದ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.